ನಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ CHCಗಳ ಇರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ವಾಪಸ್ ತಗೊಳ್ತಿರೋ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ಪ್ರಶ್ನೆ ಮಾಡಿದ್ದೆ, ಗಮನ ಸೆಳೆದಿದ್ದೆ. ಅದರಲ್ಲಿ ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸರಿ ಇಲ್ಲ ಅಧ್ಯಕ್ಷರೇ. ಕಡಿಮೆ ಕಾರ್ಯಕ್ಷಮತೆಯುಳ್ಳ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಶುಶ್ರೂಷಕರಿಂದ ಸಹಜ ಹೆರಿಗೆಗಳನ್ನು ಮಾಡಿಸ್ತೀವಿ ಅಂತಾರೆ. ಅದು ಎಲ್ಲರ ಸಾಧ್ಯನಾ ಅಧ್ಯಕ್ಷರೇ? ನರ್ಸ್ಗಳಿಂದ ಹೆರಿಗೆಗಳನ್ನು ಮಾಡಿಸ್ಕೊಳ್ತಕ್ಕಂಥ ಆಸ್ಪತ್ರೆಗಳನ್ನ ಗೌರ್ಮೆಂಟ್ ಇಂದ ಕೊಡ್ತಕ್ಕಂಥ ಭಾಗ್ಯನ ಅಧ್ಯಕ್ಷರೇ ಇದು? ಈ ತರ ಉತ್ತರ ಕೊಟ್ರೆ ಹೇಗಿದು ಅಧ್ಯಕ್ಷರೇ? CHCಗಳು ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡದಿದೆ ಅಂದ್ರೆ ನನಗೆ ತಾಲೂಕನೂ ಇಲ್ಲ, ಜಿಲ್ಲೆನೂ ಇಲ್ಲ, ಆ ರೀತಿ ಇದೆ. ಜಿಲ್ಲಾ ಆಸ್ಪತ್ರೆನೂ ಇಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಗೆ. ಶಿವಮೊಗ್ಗ ತಾಲೂಕು ಆಸ್ಪತ್ರೆನೂ ಸಹ ಇಲ್ಲ. ಗಡಿ ಕ್ಷೇತ್ರ ಉತ್ತರ ದಿಕ್ಕಿಗೆ 78 ಕಿಲೋಮೀಟರ್, ಪಶ್ಚಿಮ ದಿಕ್ಕಿಗೆ 32, ದಕ್ಷಿಣ ದಿಕ್ಕಿಗೆ 12 ಕಿಲೋಮೀಟರ್ ಇದೆ, ಪೂರ್ವ ದಿಕ್ಕಿಗೆ 52 ಕಿಲೋಮೀಟರ್ ಇದೆ. ಸರ್ಕಂಫರೆನ್ಸ್ ನಮ್ಮ ಕ್ಷೇತ್ರದ್ದು ಶಿವಮೊಗ್ಗದಿಂದ ಹೇಳ್ತಿರೋದು. 56 ಗ್ರಾಮ ಪಂಚಾಯಿತಿಗಳು, 323 ಗ್ರಾಮ ಮತ್ತು ಬೇಚಾರ ಗ್ರಾಮಗಳು ಸೇರ್ಕೊಂಡು ಒಟ್ಟು ಒಂದು 2 ಲಕ್ಷ 2.5 ಲಕ್ಷದಷ್ಟು ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ. ನನ್ನ ಕ್ಷೇತ್ರದಲ್ಲಿ 3 CHCಗಳು ಬರುತ್ತೆ ಅಧ್ಯಕ್ಷ. ಒಂದು ಆಯನೂರು, ಹೊಳಲೂರು ಮತ್ತೆ ಹೊಳಹೊನ್ನೂರು. ಅದರಲ್ಲಿ ಈ 5 ವರ್ಷದಲ್ಲಿ ಟೋಟಲ್ 5 ವರ್ಷದ್ದು ನಾನು ಒಟ್ಟಿಗೆ ಹೇಳ್ತೀನಿ ಅಧ್ಯಕ್ಷ. OPD ಆಯನೂರು ಆಸ್ಪತ್ರೆಯಲ್ಲಿ 3,67,328 OPDಗಳಾಗಿದ್ದಾವೆ. IPDಗಳು 18,607. ANC OPD ಅಂದ್ರೆ ಗರ್ಭಿಣಿ ತಪಾಸಣೆ ಕೇಂದ್ರದಲ್ಲಿ 3,445. ಚಿಲ್ಡ್ರನ್ಸ್ಗೆ 1,21,908. ಇದು ಆಯನೂರು ಆಸ್ಪತ್ರೆದು ಅಧ್ಯಕ್ಷರೇ. ನಾರ್ಮಲ್ ಡೆಲಿವರಿಗಳು 679 ಮತ್ತೆ ಸಿಸೇರಿಯನ್ನು 79 ಆಗಿದೆ. ಹೊಳಲೂರಲ್ಲಿ OPD 3,30,198, IPD 20,000 ಹಾಗೂ ಇಲ್ಲ ಅಧ್ಯಕ್ಷರ. ಇಷ್ಟೆಲ್ಲ ಇದನ್ನು ಇವನ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಇದು ಭಾಗ್ಯನಾ? ಯಾರು ನಿರೀಕ್ಷೆ ಮಾಡಕ್ ಸಾಧ್ಯನಾ? ಸುಸಜ್ಜಿತವಾದ ಆಸ್ಪತ್ರೆಗಳಿದೆ, ಬಿಲ್ಡಿಂಗ್ಸ್ ಗಳಿದಾವೆ, OT ಮಾಡೋದಕ್ಕೆ ಆಪರೇಷನ್ಸ್ ಹೆರಿಗೆಗಳಾಗ್ತಾ ಇದಾವೆ. ಯಾವ್ದೋ ಶುಶ್ರೂಷಕರಿಂದ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಅಧ್ಯಕ್ಷ ಇದು? ಇಷ್ಟೊಂದು ಅಲ್ಲ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಇಲ್ಲಿ ನನ್ನ ಹತ್ರ. ಇಲ್ಲಿ ಹೇಳಿದ್ದಾರೆ, ಅವರು ಹೇಳ್ತಾ ಇದಾರೆ ನೋಡಿ, ಶಿಶು ಆರೈಕೆ ಲಸಿಕಾ ಕಾರ್ಯಕ್ರಮ ಎಲ್ಲ ಮಾಡ್ತಾರಂತೆ. ಬರೀ MBBS ಡಾಕ್ಟರ್ ಮತ್ತೆ ನರ್ಸ್ಗಳು ಮಾಡ್ಕೋಬೇಕಂತೆ. ಇಷ್ಟು ದೊಡ್ಡ ಆಸ್ಪತ್ರೆ ಇದೆ, ಇಷ್ಟು ದೊಡ್ಡ ಜಾಗ ಇದೆ, ಎಲ್ಲಾನು ಇದ್ದನ್ನು ಹಿಂಗೆ ಸಡನ್ ಆಗಿ ನಾವು ಇರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ಹಿಂಪಡಿತೀವಿ ಅಂದ್ರೆ ಅರ್ಥ ಏನ್ ಅಧ್ಯಕ್ಷ ಅಲ್ಲಿ? ಇದು ಗ್ಯಾರಂಟಿ ನಾ ಕೊಡ್ತಾ ಇರೋದು ಅಂದ್ಕೊಳ್ಬೇಕಾಗತ್ತೆ ನಾನು. ಸಚಿವರೇ, ಈಗ ಮಾನ್ಯ ಸದಸ್ಯರು ಹೇಳಿರೋ ಹಾಗೆ ಅವರಿಗೆ ಯಾವುದು ತಾಲೂಕು ಆಸ್ಪತ್ರೆ ಬರೋದಿಲ್ಲ. ಯಾಕಂದ್ರೆ ಅವ್ರ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಅವ್ರಿಗೆ ತಾಲೂಕು ಆಸ್ಪತ್ರೆ ಬರೋದಿಲ್ಲ. ಹಾಗಾಗಿ ಒಂದು ತಾಲೂಕು ಆಸ್ಪತ್ರೆ ಕೊಡಿ ಅಂತ ಕೇಳಿದ್ದಾರೆ. ಆದರೆ IPHS ನಾಮ್ಸ್ ಪ್ರಕಾರ ನೀವು 100 ಬೆಡ್ ಹಾಸ್ಪಿಟಲ್ ಆಗಬೇಕಾದ್ರೆ ಸುಮಾರು 2 ಲಕ್ಷ ಮೇಲೆ ಇರಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಆಮೇಲೆ ಅದಕ್ಕೆ ಇವರು ತಾಲೂಕಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿವರೆಗೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ 1,67,000 ಅಂತ ಇದೆ. ಹಾಗಾಗಿ ನಾಮ್ಸ್ ಅಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು ಇವ್ರು ಕಳಿಸಿದ್ರು ಪ್ರಪೋಸಲ್. ಅದು ಏನಾಗಿದೆ, ಈಗ ನೀವು ನಾಮ್ಸ್ IPHS ನಾಮ್ಸ್ ಪ್ರಕಾರ ನೋಡಿದ್ರೆ ಅದು ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಅದು ಇನ್ನೂ ಮಾಡಿರೋದಿಲ್ಲ. ಅಲ್ಲ ಅಧ್ಯಕ್ಷ, ನಮ್ಗೆ ತಾಲೂಕು ಆಸ್ಪತ್ರೆ ಕೊಡೋದ್ ಬೇಡ, ಅವ್ರು ಕೊಡೋಕ್ ಸಾಧ್ಯನೂ ಇಲ್ಲ. ಯಾಕಂದ್ರೆ ಸ್ಕ್ಯಾಟರ್ಡ್ ವಿಲೇಜಸ್. ನನ್ಗೆ ಇರ್ತಕ್ಕಂಥ CHCಗಳನ್ನ ಹಿಂಪಡೆಯೋದ್ ಬೇಡ ಅಧ್ಯಕ್ಷರೇ ದಯವಿಟ್ಟು. ಅಲ್ಲೆಲ್ಲ ನಾರ್ಮಲ್ ಡೆಲಿವರೀಸ್ ಆಗ್ತಾ ಇದೆ, ಸಿಜೇರಿಯನ್ ಮಾಡ್ತಾ ಇದಾರೆ ಡಾಕ್ಟರ್ಸ್. ಅವ್ರನ್ನೆಲ್ಲ ವಾಪಸ್ ತಗೊಂಡ್ಬಿಟ್ರೆ ಇವರು ಅಲ್ಲಿ ಸ್ಟ್ರೈಕ್ ಕೂರ್ತಾ ಇದಾರೆ ಅಧ್ಯಕ್ಷರೇ. ಇಲ್ಲ ನಾನು ಓದ್ತಾ ಇದ್ದೆ, ನೀವು ಬೇಡ ಅಂದ್ರೆ ನಾನು ಸುಮ್ಮನೆ ಆದೆ. ಇದು 5 ವರ್ಷದ ಇದೆ ಅಧ್ಯಕ್ಷರೇ ನನ್ನ ಹತ್ರ. ಆಸ್ಪತ್ರೆ ಖಾಲಿ ಆಸ್ಪತ್ರೆ ತಗೊಂಡು ಯಾರು ಬರ್ತಾರೆ ಅಧ್ಯಕ್ಷರೇ? ಅಲ್ಲಿ ಬರೀ ನರ್ಸ್ಗಳ ಮಾಡಿಸ್ಕೊಳ್ಳಿ ಅಂತ ಓಪನ್ ಆಗಿ ಬರ್ದಿದ್ದಾರೆ. ಯಾರು ಹೋಗ್ತಾರೆ ಇದನ್ನ? ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು ಅಧ್ಯಕ್ಷರೇ. ಅಂತದ್ರಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಕ್ಲೋಸ್ ಮಾಡಿದ್ರೆ ಇವರು